ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವರ್ಟಿಕಲ್ ಗಾರ್ಡನ್ ಹೋಮ್ ಸ್ಟೇ ಮೈಸೂರಿಗೆ ಬಂದಿದ್ದೀವಿ. ಇದಿರೋದು ಗೋಕುಲಂ 3rd ಸ್ಟೇಜ್ 10th ಕ್ರಾಸಲ್ಲಿ ಇರೋದು. ನೀವು ನೋಡ್ಬೋದು ಇಲ್ಲಿ ಫುಲ್ ಗ್ರೀನರಿನೇ ಇದೆ. ಫುಲ್ಲು ನಮಗೆ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಇದು ಮನೆನ ಯಾವುದು ಅಂತ ಹೇಳಿ. ನಾವು ಪಕ್ಕದ ಮನೆ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ನಾವು ನೋಡಿರೋ ಮಟ್ಟಿಗೆ ಇಲ್ಲಿ ಫುಲ್ RCC ಫುಲ್ ಡುಪ್ಲೆಕ್ಸ್ ಮನೆ ಮಾಮೂಲಿ ಇದೇ ಥರ ಇರುತ್ತೆ. ಗ್ರೀನರಿಯಾಗಿ ಯಾವುದೂ ನಾವು ಈ ಮನೆ ನೋಡಿರಲಿಲ್ಲ. ಸೊ ಇದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ಹೋಮ್ ಸ್ಟೇ. ಇಲ್ಲಿ ನಾವಿನ್ನೂ ಒಳಗಡೆ ಎಂಟ್ರೆನ್ಸ್ ನಾವಿನ್ನೂ ಹೋಗಿಲ್ಲ. ಹೊರ್ಗಡೆಯಿಂದ ನೋಡಿದ್ರೆ ಫುಲ್ಲು ಈ ರೀತಿ ಫುಲ್ ಫ್ಲವರಲ್ಲೆಲ್ಲ ಫುಲ್ ಎಲೆ, ಇದು ಬಳ್ಳಿ. ಇದು ಈ ಬಳ್ಳಿಲಿ ಫುಲ್ ಮನೆಗೆ ಫುಲ್ ಹಬ್ಸಿದ್ದಾರೆ. ಒಳಗಡೆ ಇದು ಅವರು ಮೋಸ್ಟ್ಲಿ ಗೋಡೆಗೆ ಹಬ್ಸಿಲ್ಲ ಅಂತ ಅನ್ಕೋತೀನಿ. ಯಾಕೆಂತಂದರೆ ಮೇಲ್ಗಡೆ ಒಂದು ಕಂಬದ ಹಾಕಿದ್ದಾರೆ. ಆಮೇಲೆ ನಮ್ಮದು ನ್ಯಾಷನಲ್ ಫ್ಲ್ಯಾಗ್ ಕೂಡ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ಎಲ್ಲ ನೋಡ್ಬೋದು ಕಲ್ಲೆಲ್ಲ ಜೋಡಿಸಿ ಸೇಮ್ ನಮ್ಮ ಈ ತೋಟದ ಸೈಡಲ್ಲಿ ನಾವು ತೋಟದ ಮನೆಗಳು ಹೆಂಗೆ ನಾವು ನೋಡ್ತೀವಿ ನಮ್ಮ ಮಲೆನಾಡು ಏರಿಯಾದಲ್ಲಿ, ಸೇಮ್ ಅದೇ ಥರ ಮಲೆನಾಡು ಸ್ಟೈಲಲ್ಲೇ ಸೇಮ್ ಅದೇ ಥರ ಅನಿಸ್ತಾ ಇದೆ ನನಗೆ. ಅದೇ ಥರ ಫೀಲ್ ಕೊಡ್ತಾ ಇದೆ ಈ ಮನೆ ನೋಡ್ತಾ ಇದ್ದಾಗ. ನನ್ನ ಹೆಸರು ಫಾದರ್ ಬೆಂಜಮಿನ್ ವಾಸು. ನಾವು ಮೂಲತಃ ಕೊಡಗಿನವರು. ಅಲ್ಲಿ ನಮ್ಮ ಮನೆ ಕಾಫಿ ತೋಟ ಮಧ್ಯದಲ್ಲೇ ಇತ್ತು. ಒಳ್ಳೆ ತಂಪಾಗಿ ವಾತಾವರಣ ಇತ್ತು. ಆದರೆ ಮೈಸೂರಿಗೆ ಬಂದಾಗ ಬರೀ ಎಲ್ಲ ಕಾಂಕ್ರೀಟ್ ಕಾಡು ಅಂತ ತಿಳ್ಕೊಂಡು ಜಗತ್ತಿನ ತಾಪಮಾನ ಕೂಡ ಜಾಸ್ತಿ ಆಗ್ತಾಯಿದೆ. ಅದು ಕಡಿಮೆ ಮಾಡೋಕ್ಕೆ ಇದೊಂದು ಕಾನ್ಸೆಪ್ಟನ್ನ ನಾನು ಮನಸ್ಸಿನಲ್ಲೇ ಒಂದು 21 ವರ್ಷ ಮುಂಚೆ ಕನಸ್ಕೊಂಡು ಈ ಥರ ಅದು ಗಿಡಗಳನ್ನು ಬೆಳೆಸಿದೆ. ಅದ್ರ ಮೇಲೆ ಬಳ್ಳಿಗಳನ್ನು ಬೆಳೆಸಿದ್ದೀನಿ. ಈಗ ಒಟ್ಟಿಗೆ ಒಂದು 10,000 ಗಿಡ ಬಳ್ಳಿ ಇದೆ. ಮೋಸ್ಟ್ಲಿ ಎಲ್ಲ ಔಷಧೀಯ ಗುಣವುಳ್ಳ ಗಿಡಗಳೇ ಜಾಸ್ತಿ. ನಮಗೆ ಕಾಯಿಲೆ ಕಷ್ಟಗಳು ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗಲ್ಲ. ಎಲ್ಲ ಇಲ್ಲೇ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಮದ್ದು ನಮಗೆ ಇಲ್ಲೇ ಇದೆ. ನಾನು ಕೂಡ ನನಗೆ 68 ವಯಸ್ಸು. ಆ ಡಾಕ್ಟರ್ ಹತ್ರ ಹೋಗದೆ ಒಂದು 40 ವರ್ಷ ಆಯಿತು. ಯಾಕೆಂತಂದರೆ ಇಂಜೆಕ್ಷನ್ ಕೂಡ ಒಂದು ಹಾಕ್ಸಿಲ್ಲ. ಕೊರೋನಾ ಟೈಮಲ್ಲಿ ಮಾತ್ರ 1-2 ಇಂಜೆಕ್ಷನ್ ಹಾಕಬೇಕಾಗಿತ್ತು. ಯಾಕಂದರೆ ನಾನು ಫಾರಿನ್ ಟೂರು 80 ದೇಶಗಳಿಗೆ ಹೋಗಬೇಕಾದ್ರೆ ಅವರು ಸರ್ಟಿಫಿಕೇಟ್ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಮಾತ್ರ ಇಂಜೆಕ್ಷನ್ ಹಾಕ್ಸಿದ್ದು. ಇಲ್ಲದೆ ನಾವೆಲ್ಲ ಸಂತೋಷವಾಗಿದ್ದೀವಿ. ಯಾವ ಕಾಯಿಲೆ ರೋಗ ಇಲ್ಲ. ಯಾಕಂದರೆ ಒಳ್ಳೆ ಆಕ್ಸಿಜನ್ ಬರ್ತದೆ, ಯಾವ ಧೂಳು ಮನೆಯೊಳಗೆ ಬರಲ್ಲ, ತಂಪಾದ ಗಾಳಿ ಬರ್ತದೆ. ಇದರಿಂದ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ. ನಮ್ಗೆ ಯಾರಿಗೂ ಕಾಯಿಲೆ ಇಲ್ಲ. ನಾವೆಲ್ಲ ಆರೋಗ್ಯವಾಗಿ ಸಂತೋಷವಾಗಿದ್ವಿ. ನಮ್ಮ ಜೊತೆಯಲ್ಲಿ ಸುಮಾರು ಒಂದು 25 ಪಕ್ಷಿಗಳಿದೆ. ಆಮೇಲೆ ನಾಯಿಗಳಿದೆ, ಒಂದು 3-4 ನಾಯಿಗಳಿದೆ, ಮೊಲಗಳು, ಸುಮಾರು ಪ್ರಾಣಿ ಪಕ್ಷಿಗಳು. ಅವು ಕೂಡ ಈ ಥರ ವಾತಾವರಣ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ನಮ್ಮ ನಾಯಿಗಳು ಭಾಳ ಲವಲವಿಕೆಯಿಂದ ಇರ್ತದೆ, ಸಂತೋಷವಾಗಿರ್ತದೆ. ಅದಕ್ಕೆ ಹ್ಯಾಪಿ ಡಾಗ್ಸ್ ಅಂತ ಹೇಳ್ತೀವಿ, ಹ್ಯಾಪಿ ಬರ್ಡ್ಸ್. ಅದ್ರ ಜೊತೆಲಿ ನಾವು ಕೂಡ ಸಂತೋಷವಾಗಿ ಹ್ಯಾಪಿಯಾಗಿ ಇರ್ತೀವಿ. ಈಗಿನ ಕಾಲದಲ್ಲಿ ಸ್ಟ್ರೆಸ್ ಎಲ್ಲ ಜಾಸ್ತಿ ಇದೆ. ಟೆನ್ಷನ್ಸು ಸ್ಟ್ರೆಸ್ ಎಲ್ಲ ಜಾಸ್ತಿ ಇರುವಾಗ ಈ ಥರ ಒಂದು ಮನೆ ಇದ್ದರೆ ನಮಗೆಲ್ಲ ಮನೆಗೆ ಬಂದ ತಕ್ಷಣ ನಮ್ಗೆ ಏನೋ ಒಂಥರ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ. ಒಂಥರ ಕಾಡೊಳಗೆ ಬಂದಂಗೆ ಆಗುತ್ತೆ. ನಿಮ್ಮ ಮನೆಯೊಳಗೆ ಹೋಗುವಾಗ ಹಾಗೆಯೇ ತಂಪಾದ ವಾತಾವರಣ ನಿಮಗೆ ಅದು ಫೀಲ್ ಆಗುತ್ತೆ ಮನೆಯೊಳಗೆ ಬಂದಾಗ. ಅದಕ್ಕೆ ಈ ಥರ ಒಂದು ವಾತಾವರಣ ಎಲ್ಲರೂ ಮಾಡಬಹುದು. ಯಾಕಂದರೆ ಈಗ ಸಿಟಿಲಿ ಜಾಸ್ತಿ ಜಾಗ ಸಿಗಲ್ಲ, ಗಾರ್ಡನ್ ಜಾಗ ಸಿಗಲ್ಲ. ವರ್ಟಿಕಲ್ ಗಾರ್ಡನ್, ಉದ್ವಾದಾರ ಥರ ಗಾರ್ಡನ್ ಮಾಡೋದಕ್ಕೆ ಏನು ಜಾಗ ಬೇಕಾಗಿಲ್ಲ. ಇದ್ದ ಜಾಗದಲ್ಲೇ ಮೇಲೇನೆ ಈ ಥರ ಗಿಡ ಬಳ್ಳಿ ಹಬ್ಸ್ಬೋದು. ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಇದು ಸುಮಾರು 21 ವರ್ಷ ಆಯಿತು. 10,000 ಗಿಡ ಬಳ್ಳಿ ಇದೆ. ಯಾಕೆಂದರೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೆ ಈ ಥರ ಒಂದು ಗಾರ್ಡನ್ ಮಾಡಿದ್ರೆ ಮನೆಯೆಲ್ಲ ತಂಪಾಗಿರ್ತದೆ, ಒಳ್ಳೆ ಆಕ್ಸಿಜನ್ ಬರ್ತದೆ. ಮತ್ತು ಹಾವುಗಳು ಯಾವುದು ಬರಲ್ಲ. ಹಾವು ಬರದಿರೋಂಥ ಗಿಡಗಳು ಹಾಕಿದ್ದೀವಿ, ಸೊಳ್ಳೆ ಬಾರದಿರೋಂಥ ಗಿಡಗಳು ಹಾಕಿದ್ದೀವಿ. ಇದೆಲ್ಲ ಒಳ್ಳೆ ತೇವಾಂಶ ಇರುವ ಗಿಡ ಬಳ್ಳಿಗಳು. ಅದಕ್ಕೆ ಜಾಸ್ತಿ ನೀರು ಉಣಿಸೋ ಅವಶ್ಯಕತೆ ಇಲ್ಲ. ತಿಂಗಳಿಗೆ ಒಂದ್ಸಲ ನೀರು ಹಾಕಿದ್ರೆ ಸಾಕು, ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ. ನೀವು ಒಂದೇ ಸಲ ಗ್ರೋತಿಂಗ್ ಮಾಡಿದ್ರಾ ಅಥವಾ ಏನಾದ್ರು ಚೇಂಜ್ ಮಾಡ್ತಾ ಇರ್ತೀರಾ? ಮೊದಲು ಗಿಡಗಳೆಲ್ಲ ಇದೆ, ಅದ್ರ ಮೇಲೆ ಬಳ್ಳಿ ಹಬ್ಸಿದ್ದೀನಿ. ಗಿಡ ಇದೆ ಫಸ್ಟ್ ಹಬ್ಸಿ, ಅದು ಈಗ ಫುಲ್ ಕವರ್ ಆಗಿ 10,000 ಗಿಡ ಬಳ್ಳಿ. 10,000 ಗಿಡ ಬಳ್ಳಿ ಇದೆ. ಫುಲ್ ಎಲ್ಲ 10,000 ಡಿಫ್ರೆಂಟ್ ಆಗಿದೆಯಾ? ಒಂದೇ ತರ ಎಲ್ಲ ಡಿಫ್ರೆಂಟ್ ಔಷಧೀಯ ಗುಣವುಳ್ಳ ಗಿಡಗಳು ಜಾಸ್ತಿ ಇದೆ. ಆಕ್ಸಿಜನ್ ಎಲ್ಲ ಮನೆಗೆಲ್ಲ ಚೆನ್ನಾಗಿರುತ್ತೆ. ಔಷಧೀಯ ಇದು ಎಲ್ಲ ಕಟಿಂಗ್ ಮಾಡ್ತೀರಾ ನೀವು? ಕಟಿಂಗ್ ಏನು ಇಲ್ಲ, ಜಸ್ಟ್ ಹಂಗೆ ಹಬ್ಬಿಸ್ತೀರಾ ಅಷ್ಟೇ. ಅದು ತುಂಬಾ ಇನ್ನು ಬರ್ತಾ ಇರುತ್ತಲ್ಲ, ಅವಾಗ ಏನ್ ಮಾಡ್ತೀರಾ? ಏನಿಲ್ಲ, ಅದು ಬರ್ತಾ ಇರ್ತದೆ ಒಳಗಡೆ ಸ್ವಲ್ಪ ಸಾಯ್ತಾ ಇರ್ತದೆ. ಹುಟ್ಟು ಮರಣ ಎರಡು. ನೀರೇನು ಹಾಕಲ್ಲ ಇದಕ್ಕೆ? ಯಾವ್ದಕ್ಕೇನು ಹಾಕಲ್ಲ, ನೀರೇನು ಹಾಕಲ್ಲ? ನೀರು ಹಾಕ್ತೀವಿ ಬೇಸಿಗೆಯಲ್ಲಿ, ಮತ್ತೆ ವಾರಕ್ಕೊಂದ್ಸಲ ಬೇಕು ನೀರು. ಚಳಿಗೆ ಬಿಟ್ಟು ವಾರಕ್ಕೆ 15 ದಿನಕ್ಕೆ. ಈ ಒಂಥರ ವಾತಾವರಣ ಪಕ್ಷಿಗಳಿಗೆ ಮತ್ತು ನನ್ನ ನಾಯಿಗಳಿಗೆ ಭಾಳ
ಸಂತೋಷ ಕೊಡ್ತದೆ. ಹಾ ಹಾ ಕೂಲ್ ಆಗಿರ್ತಾರಲ್ಲ ಹ್ಮ್ ಅದಕ್ಕೆ ಭಾಳ ಖುಷಿ ಪಡ್ತದೆ. ಅದೇ ಇದು ಕಾಯಿ ಬಿಡ್ತದೆ, ಇದು ದ್ರಾಕ್ಷ ಬಳ್ಳಿ ಥರ ಇದು ಬಳ್ಳಿ, ಆರ್ಡಿನರಿ ಬಳ್ಳಿ ಅಲ್ಲ, ಇದು ಕಾಡು ಬಳ್ಳಿ ಅಲ್ಲ. ದ್ರಾಕ್ಷ ಇದು ಕೆಂಪಾಗಿ ಕಪ್ಪಾಗ್ತದೆ. ತುಂಬಾ ಭಾಳ ಔಷಧಿ, ಡಾಕ್ಟ್ರೇ ಬೇಕಾಗಿಲ್ಲ, ಎಲ್ಲ ಮದ್ದು ಇದೆಲ್ಲ ಇದೆ. ಆಮ್ಲ ಇದ್ದಂಗೆ, ಆಮ್ಲ ಗೊತ್ತಲ್ಲ ಆ ಥರ ಇದು ಒಂದು ನೋಡಿ ನೋಡಿ ಎಂತ ಮಾಡಲ್ಲ, ಆಟ ಮಾಡಲ್ಲ, ಆಟ ಮಾಡೋದು ಬೈಲ್ ಬೈ ಆಟ ಆಡೋದು. ಎಂತ ಮಾಡಲ್ಲ, ಬಾಯ್ಲಿ ಬಾಯ್ಲಿ ಕೂಗ್ತಾ ಇದೆ. ಓಕೆ, ಇದು ಜಾನಿ ಅಂತ, ಇವ್ರ ಮನೇಲಿ ಒಂದ್ 3 ನಾಯಿ ಸಾಕೊಂಡಿದ್ದಾರೆ. ನಾಯಿ ಕೂಡ ಜಾನಿ. ಇದ್ರೆ ಇದು ಜಿಮ್ಮಿ ಅಂತ ಹೇಳಿ ಹೆಸರು. ಹಾಯ್ ಜಿಮ್ಮಿ. ಒಳಗಡೆ ತೋರಿಸಿ. ಒಳಗಡೆ ತುಂಬಾ ಕೂಲ್ ಆಗಿ ಎಷ್ಟು ತಂಪಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಒಳಗಡೆ ಬರೋದಕ್ಕೆ. ಇಲ್ಲಿ ಬಳ್ಳಿ ನೋಡ್ಬೋದು, ಬಳ್ಳಿ ಎಲ್ಲ ಇದು ಹಿಂದ್ಗಡೆ ಫುಲ್ ಇದು ಬೇರು, ಒಳಗಡೆ ಹೊರಗಡೆ ಫುಲ್ ಎಲೆಗಳಿದೆ, ಇಲ್ಲೆಲ್ಲ ಈ ಕಡೆ ಬೇರಿದೆ. ಜಾನಿಗೆ ಜೆರ್ಸಿ ಮತ್ತೆ ಜಿಮ್ಮಿ, ಈ 3 ಜನಕ್ಕೂ ದಸರಾ ಇದ್ರಲ್ಲಿ ಪ್ರೈಸ್ ಬಂದಿರೋದಂತ. ಇದು ಬಿಹೇವಿಯರ್ಗೋಸ್ಕರ, ಬಿಹೇವಿಯರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ನೋಡಿ ತೋರಿಸಿ ಇದನ್ನ. ನಾಡ ಹಬ್ಬ ಮೈಸೂರು ದಸರಾ. ನಮ್ಮ ಮನೆಗೆ 12 ಪಿಲ್ಲರ್ಸ್ ಕಂಬಗಳಿದೆ, ಅದಕ್ಕೆ ಗೋಡೆ ಇಲ್ಲ. ಅದಕ್ಕೆ ಬಂಡಿಗಳನ್ನ ಹಾಗೆ ಹರಿ ಬಿಟ್ಟಾಗ ಅದು ಗೋಡೆಗೆ ಟಚ್ ಆಗಲ್ಲ, ಅದು ಮನೆಗೆ ಏನು ಡ್ಯಾಮೇಜ್ ಆಗುವ ಪರಿಸ್ಥಿತಿ ಇಲ್ಲ. ಹಾಗೆ ಮನೆಯೊಳಗೆ ಎಲ್ಲ ಹೇಗೆ ಬೆಳಕು ಬರ್ತದೆ ಅಂತ ಹೇಳಿದ್ರೆ ಮೇಲೆ ಸ್ಕೈಲೈಟ್ ಮಾಡಿದ್ವಿ, ಆಮೇಲೆ ಗಾಜುದು ಮನೆ, ಅಲ್ಲಿಂದ ಲೈಟ್ ಬೆಳಕು ಚೆನ್ನಾಗಿ ಒಳಗೆ ಬರ್ತಾ ಇದೆ. ಅದು ನಮಗೆ ವಿದ್ಯುತ್ ಉಳಿತಾಯ ಆಗುತ್ತೆ, ಫ್ಯಾನು AC ಅವಶ್ಯಕತೆ ಏನಿಲ್ಲ. ಹಾಗೆ ನಮಗೆ ಪೇಂಟಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ, ಅದು ಕೂಡ ನಮಗೆ ದುಡ್ಡು ಉಳಿತಾಯ ಆಯ್ತು. ಮನೆ ಕಟ್ಟಿ 21 ವರ್ಷ ಆಯಿತು, ಪೇಂಟಿಂಗ್ ಮಾಡಿಲ್ಲ. ಇನ್ನೂ ಕೂಡ ಒಂದು 20-30 ವರ್ಷ ಪೇಂಟಿಂಗ್ ಮಾಡೋಕ್ಕೆ ದುಡ್ಡು ಉಳಿತಾಯ ಆಗುತ್ತೆ. ಹಾಗೆ ಇದು ಮನೆ ಒಳ್ಳೆ ಲಾಭದಾಯಕ ಮನೆ ಅಂತ ಹೇಳ್ಬೋದು. ಆಕ್ಸಿಜನ್ ಫ್ರೀಯಾಗಿ ಬರ್ತದೆ, ಧೂಳು ಬರಲ್ಲ, ಹೊಗೆ ಒಳಗೆ ಬರೋದಿಲ್ಲ, ಪೊಲ್ಯೂಷನ್ ಫ್ರೀ ಮನೆ ಅಂತ ಹೇಳ್ಬೋದು. ಹಾಗೆ ವಾತಾವರಣ ಕೂಡ ತಂಪಾಗಿರ್ತದೆ. ಬೇರೆ ಕಡೆ ಎಲ್ಲಿ ಹೋದರೂ ಸೆಕೆ ಆದರೆ ಮನೆಯೊಳಗೆ ಬಂದಾಗ ಸ್ವರ್ಗಕ್ಕೆ ಬಂದಂಗೆ ಒಂಥರ ಖುಷಿ ಆಗ್ತದೆ, ಬಂದವ್ರಿಗೆ ಅದೇ ಒಂಥರ ಅನುಭವ ಆಗುತ್ತದೆ. ಅಂದರೆ ಈ ಥರ ಮನೆ ಎಲ್ಲರೂ ಕಟ್ಟಿದ್ರೆ ಅವರು ಕೂಡ ಸಂತೋಷವಾಗಿ ಜೀವನ ನಡೆಸ್ಬೋದು ಅಂತೇಳಿ ಇನ್ನೊಂದು ಸಲಹೆ. ಯಾಕಂದರೆ ಪ್ರಕೃತಿಯನ್ನು ನಾವು ನಾಶ ಮಾಡಬಾರ್ದು, ಪ್ರಕೃತಿಯನ್ನು ಪರಿಸರವನ್ನು ಉಳಿಸಬೇಕು. ಎಲ್ಲ ಒಂಥರ ಸ್ಪೆಷಲ್ ವಿಗ್ರಹಗಳು. ಯಾಕಂದ್ರೆ ಒಂದೊಂದು ವಿಗ್ರಹಗಳಿಗೆ ಒಂದೊಂದು ವಾಹನ ಇದೆ. ಅದು ಹುಲ್ಲೆ ಅವ್ರಿಗೆ ವಾಹನ, ಇದು ಸಿಂಹ, ಇದಕ್ಕೆ ಒಂದು ಕುದುರೆ ವಾಹನ. ಆಮೇಲೆ ಇದು ಸೂರ್ಯ ದೇವರು, ಅವ್ರಿಗೆ 7 ಕುದುರೆ ವಾಹನ. ಆ ಸಾರಥಿ ಚಿಕ್ಕವರು, ದೇವರು ದೊಡ್ಡವರು. ಅವ್ರ ಮಡಿಲಲ್ಲಿ 2 ಸ್ತ್ರೀಯರು ತುಂಬ ಪ್ರೀತಿ ಮಾಡ್ತಾರೆ ಅಂತ. ಅಂದರೆ ಗಾಡ್ ಇಸ್ ಸೋರ್ಸ್ ಆಫ್ ಲೈಫ್. ಅವ್ರು ಇಲ್ಲದೆ ನಮ್ಮ ಜೀವನವೇ ಇರ್ತಾ ಇರಲಿಲ್ಲ. ನಾವು ಈ ಲೋಕದಲ್ಲಿ ದೇವರ ಸೇವೆ ಮಾಡೋಕ್ಕೆ ಇರೋರು. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಹಾಗೆ ನಾವು ನಮ್ಮನ್ನು ತಗ್ಗಿಸ್ಕೋಬೇಕು, ನಾವು ಅಹಂಕಾರ ಪಡಬಾರ್ದು. ಅದಕ್ಕೆ ಈ
ಚಿಕ್ಕ ಸಾರಥಿ ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಾನೆ. ನಾನು ದೊಡ್ಡವನಲ್ಲ, ನಾನು ಚಿಕ್ಕವನು ಅಂತೇಳಿ ನಾವು ತಗ್ಗಿದಷ್ಟು ದೇವ್ರು ನಮ್ಮನ್ನು ಮೇಲೆ ಕೆತ್ಕೊಳ್ತಾರೆ. ಗಾಡ್ ರೇಸ್ ದ ಹಂಬಲ್ ಅಂತ ಹೇಳ್ತಾರೆ. ಈಗ ಬರ್ತಾ ಇರುವಾಗ ಈ ಗೊಂಬೆಗಳ ಅನ್ನು ನೇತಾಡಕ್ಕೆ ಹಾಕಿದ್ವಿ. ಸುಮಾರು ಒಂದು 100 ಮೇಲೆ ಗೊಂಬೆಗಳಿದೆ. ಎಲ್ಲ ವಿದೇಶ ಗೊಂಬೆಗಳು ಜಾಸ್ತಿ. ನಮ್ಮ ಭಾರತದ ಗೊಂಬೆ ಕೂಡ ಇದೆ ನೋಡಿ. ಇದು ಈ ಥರದ 4-5 ಇದೆ. ಸೂತ್ರದ ಗೊಂಬೆ ಇದು. ಆಡಿಸ್ತಾರ ಗಂಡ ಹೆಂಡತಿ ಅದು ಜೋಡಿ. ಅವರು ಪ್ರೀತಿನೂ ಮಾಡ್ತಾರೆ, ಜಗಳನೂ ಆಡ್ತಾರೆ ಅಂತ ಎರಡೂ ತೋರಿಸ್ತಾರೆ ಅದರಲ್ಲಿ. ಜಗಳ ಆದ್ರೂ ಅವ್ರಿಗೆ ಪ್ರೀತಿ ಇದೆ ಅಂತ. ಕುಟುಂಬದಲ್ಲಿ ಜಗಳನೂ ಇರ್ಬೇಕು, ಇಲ್ಲಾಂದ್ರೆ ಪ್ರೀತಿ ಇರಲ್ಲ, ಅಂದ್ರೆ ಎರಡೂ ಇರ್ಬೇಕು ಅಂತ ತೋರಿಸ್ತಾ ಇದೆ. ಗಂಡು ಮಕ್ಕಳಿಗೆ ಕಾರುಗಳು, ಅವ್ರಿಗೆ ಕಲೆಕ್ಷನ್ ತುಂಬಾ ಇಷ್ಟ. ನೋಡ್ಕೊಂಡು ತುಂಬಾ ಕೆಲವು ಮಕ್ಕಳು ಬಂದು ಹಠ ಮಾಡ್ತಾರೆ, ಕಾರುಗಳು ಕೊಡಿ ಅಂತ. ಹಾಗೆ ಸುಮಾರು ಕಾರುಗಳು ಕೊಟ್ಬಿಟ್ಟಿದೆ, ಫುಲ್ ಇತ್ತು, ಕೊಟ್ಟಿದ್ದೀನಿ. ನ್ಯೂಸ್ ಪೇಪರ್ಸ್ ಎಲ್ಲ ನಮ್ಮ ಬಗ್ಗೆ, ಮನೆ ಬಗ್ಗೆ ಎಲ್ಲ ನ್ಯೂಸ್ ಪೇಪರ್ ಬಂದಿರೋದು, ಅದನ್ನ ನೀವು ಹಾಕಿರೋದಾ ಆರ್ಟಿಕಲ್ಸ್? ನಮ್ಮ ಮನೆನೇ ಮ್ಯೂಸಿಯಂ ಥರ ಮಾಡಿದ್ದೀನಿ. ಕೆಳಗಡೆ ಎಲ್ಲ ಕಲ್ಲುದು ಕೆತ್ತನೆಗಳು ಜಾಸ್ತಿ ಇದೆ, ಎಲ್ಲ ಹಳೆ ಕಾಲದ್ದು. ಮೇಲೆ ಮರದ್ದು ಕೆತ್ತನೆಗಳಿದೆ ನೋಡಿ. ಇದು ಇಂದ್ರ, ನಾನಲ್ಲಿ ತೋರಿಸಿದ್ದು ಕಲ್ಲುದು, ಮರದ್ದು ಆನೆ ಮೇಲೆ ಹೋಗುವುದು. ಇದರೊಂದು ಅಲ್ಲಿ ಯೋಗ ನರಸಿಂಹ ಯೋಗ ಮಾಡೋ ಪಾಶ್ಚರು. ಆ ಥರ ಸುಮಾರು 150ಕ್ಕಿಂತ ಮೇಲೇನು ಮರದ ಕೆತ್ತನೆಗಳಿವೆ. ಇದು ಕಲ್ಲುದು ಕೆತ್ತನೆಗಳು ಸುಮಾರು 300ಕ್ಕಿಂತ ಮೇಲೆ ಇದೆ. ಇದು ಕಲ್ಲೆಲ್ಲ ಗ್ರೆನೇಡ್ ಕಲ್ಲುಗಳು, ಅದಕ್ಕೆ ಈ ಥರ ಶಬ್ದ ಬರೋಕ್ಕೆ, ಕಲ್ಲು ಥರ ಶಬ್ದ ಬರ್ತದೆ. ಈ ಥರ ಭಾಳ ಗಟ್ಟಿ ಕಲ್ಲುಗಳು, ಈ ಕೆತ್ತನೆ ಮಾಡೋಕ್ಕೂ ಕಷ್ಟ. ಹೌದು. ಆಮೇಲೆ ಇದು ಮರದ ಕೆತ್ತನೆ ಎಲ್ಲ, ಇದು ತುಂಬ ಹಳೆ ಕಾಲದ ಮರ. ಇದೆಲ್ಲ ಗೆದ್ದಲಲ್ಲಿ ಇತ್ತು, ಮಣ್ಣಲ್ಲಿ. ಅದು ಗೆದ್ದು ತಿಂದಿಲ್ಲ, ಕಾರಣ ಇವು ಒಳ್ಳೆ ಮರಗಳು ಆಗಿನ ಕಾಲದಲ್ಲಿ. ಅದಕ್ಕೆ ನಾವು ವಾರ್ನಿಶ್ ಪೇಂಟಿಂಗ್ ಏನು ಮಾಡಲ್ಲ, ಹಾಗೆ ನ್ಯಾಚುರಲ್ ಆಗಿ ಇರ್ತದೆ. ಲೆಕ್ಕ ಮಾಡೋಣ, 1 2 3 4 ಲೆಕ್ಕ ಎಷ್ಟಿದೆ ಇಲ್ಲಿ? 1 2 3 ಲೆಕ್ಕ ಮಾಡೋಣ. ಬಟರ್ಫ್ಲೈ ನೀವು ಸ್ಟಿಕ್ ಮಾಡಿಲ್ಲ, ಸ್ಟಿಕ್ಕರ್ ಅಲ್ಲ ಇದು? ಸ್ಟಿಕ್ಕರ್. ಓ ಇಲ್ಲೂ ಇದೆ. ಎಷ್ಟು ನೀವು ತಂದು ಪರ್ಚೇಸ್ ಮಾಡಿದ ಇದು? ಎಷ್ಟು ಇಲ್ಲಿ ಟಿಬೆಟಿಗೆ ಹೋದಾಗ. ಇದು ಬ್ರಷ್ ಸ್ನಾನ ಮಾಡುವಾಗ ಮಹಾರಾಜರು ಒಂಥರ ಒಳ್ಳೆ ಕಲಾಕೃತಿ ತರ ಮಾಡಿದ್ದಾರೆ. ಈ ಬ್ರಷ್ ಶಬ್ದ ಹೊರಡೆ ಸೌಂಡ್ ಬರುತ್ತೆ. ಮಹಾರಾಣಿ ಸ್ನಾನ ಮಾಡುವಾಗ ಯಾರು ಬರಬಾರ್ದು ಅಂತ, ಮಹಾರಾಣಿ ಸ್ನಾನ ಮಾಡುವಾಗ ಯಾರು ಬರಬಾರ್ದು ಅಂತ. ಇದರಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಬಿಟ್ಟು ಬೇಕಾದ್ರೆ ಅಲ್ಲಿ ಸುಧಾರ್ತಾ ಇತ್ತು. ತೂಗು ದೀಪ ಅಂತ ಹೇಳ್ತಾರೆ ಇದಕ್ಕ. ತೂಗು ದೀಪ ಇದು ಬತ್ತಿ ಎಣ್ಣೆ ಮಾಡಿ ಇಟ್ಕೊಳ್ಳೋದಾ? ಎಣ್ಣೆ ಮಾಡಿ ಇಟ್ಕೊಂಡು ದೀಪ ಹಚ್ಚೋದು. ಎಣ್ಣೆ ಇರ್ತದೆ ಇದ್ರೊಳಗಡೆ, ಆನೆ. ಓ ಆನೆ ಹೊಟ್ಟೆ ಒಳಗಡೆ ಹೆಂಗ್ ಹಾಕೋದು ಇದು? ಕೀ ಇದೆ. ಕೀ ಲಾಕ್ ನೋಡಿ ಹೆಂಗಿದೆ ಅಂತ ಹೇಳಿ. ಹಿಂಗೆ ತಿರುಗಿಸಿದ್ರೆ ಲಾಕ್ ಚೆನ್ನಾಗಲ್ಲ. ಅವಾಗಿನ ಕಾಲದ ದೀಪ, ತೂಗು ದೀಪ. ಚೆನ್ನಾಗಿ ವೆಯ್ಟ್ ಇದೆ.
ಫ್ಯಾಮಿಲಿ ಇದ್ದಾಗ ಒಳಗಡೆ 2 ರೂಮ್ ಇದೆ. ಫ್ಯಾಮಿಲಿ ಅಲ್ಲ ಆದ್ರೆ ಎಷ್ಟು? ಫ್ಯಾಮಿಲಿ ಆದರೆ 1500. ಫ್ಯಾಮಿಲಿಗೆಲ್ಲ 1500 ಇದು ಕಿಚನ್, ಅವ್ರಿಗೆ ಫೆಸಿಲಿಟೀಸ್ ಎಲ್ಲ ಇದೆ. ಫ್ರಿಜ್, ಅವ್ರ ಬೇಕಾದ್ರೆ ಓನ್ ಕುಕ್ ಕೂಡ ಮಾಡ್ಕೋಬಹುದು. ಅವರೇ ನಾನ್ ವೆಜ್ ವೆಜ್ ಎರಡು ಅವೈಲೇಬಲ್ ಇದೆಯಾ? ಇಲ್ಲ, ಅವ್ರು ಅಡುಗೆ ಎಲ್ಲ ಮಾಡ್ಬೋದು, ಫೆಸಿಲಿಟೀಸ್ ಇದೆ ಅಲ್ಲ. ಆರ್ಡರ್ ಮಾಡ್ತಾರೆ ಈಗೆಲ್ಲ. ಮೊದಲು ನಾವು ಮಾಡ್ತಾ ಇದ್ವಿ, ಕೊಡ್ತಾ ಇದ್ವಿ, ಕೊಡಲ್ಲ. ಈಗೆಲ್ಲ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಬಂದ್ಮೇಲೆ ಯಾರು